ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಹಿಟ್ಲರ್ಗೆ ಒಬ್ಬ ಮೀಡಿಯಾ ಅಡ್ವೈಸರ್ ಅಂತಿದ್ದ. ಆತನ ಹೆಸರು ಗೋಬೆಲ್ಸ್. ಅದಕ್ಕೆ ಎಲ್ಲರೂ ಗೋಬೆಲ್ಸ್ ಅಂತಾರೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಯಾಕೆ ಅಂತಾರೆ ಅಂತ. ಆದರೆ ಹಿಟ್ಲರ್ನ ಪ್ರತಿಯೊಂದು ಪ್ರಾಪಗ್ಯಾಂಡವನ್ನು ರೇಡಿಯೋದಲ್ಲಿ ಏನು ಬರಬೇಕು, ಪತ್ರಿಕೆಗಳಲ್ಲಿ ಏನು ಬರಬೇಕು, ಟಿ ವಿಯಲ್ಲಿ ಏನು ಬರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಹಿಟ್ಲರ್ನ ಮನಸ್ಥಿತಿಯನ್ನು ಬಿಂಬಿಸೋದಕ್ಕೆ ಅಥವಾ ಹಿಟ್ಲರ್ ಏನು ಸಾಧಿಸೋದಕ್ಕೆ ಹೊರಟಿದ್ನೋ ಅದನ್ನು ಬಿಂಬಿಸೋದಕ್ಕೆ ಅದನ್ನು ಸಾಧಿಸೋದಕ್ಕೆ ಜನರ ಮುಂದೆ ಇಡ್ತಾ ಇದ್ದಂತಹ ಪ್ರತಿಯೊಂದು ವಿಚಾರವನ್ನು ನಿರ್ಧರಿಸ್ತಾ ಇದ್ದಿದ್ದು ಗೋಬೆಲ್ಸ್. ಮೋದಿಯವರಿಗೂ ಸಹ ಒಬ್ಬ ಗೋಬೆಲ್ಸ್ ರೀತಿಯ ವ್ಯಕ್ತಿ ಇದ್ದಾರೆ ಅನ್ನೋದು ಈಗ ನಿಧಾನಕ್ಕೆ ಹೊರಗೆ ಬರ್ತಾ ಇದೆ. ಆ ವ್ಯಕ್ತಿಯ ಹೆಸರು ಮಾತ್ರ ಗೊತ್ತಿದೆ ಹೊರತು ಯಾರಿಗೂ ಸಹ ಆ ವ್ಯಕ್ತಿಯ ಮುಖ ಹೀಗೆ ಇರಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಸಹ ಆ ಮುಖ ನಿಮಗೆ ಸರಿಯಾಗಿ ಕಾಣಿಸೋದಿಲ್ಲ, ಅಥವಾ ಸರಿಯಾಗಿಲ್ಲ ಕಾಣಿಸೋದೇ ಇಲ್ಲ. ಯಾವುದೋ ಒಂದೋ ಎರಡೋ ಫೋಟೋ ಬರುತ್ತೆ, ಆದರೆ ಇದೇ ವ್ಯಕ್ತಿನೇ ಆ ವ್ಯಕ್ತಿ ಅಂತ ಹೇಳಲಿಕ್ಕೆ, ಖಾತರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಸಹಾಯ ಸಿಗೋದಿಲ್ಲ. ಜಸ್ಟ್ ಹೆಸರು ಮಾತ್ರ ಗೊತ್ತಿದೆ. ಹೆಸರು ಹಿರೇನ್ ಜೋಶಿ. ಮೋದಿಯವರ ಮೀಡಿಯಾ ಅಡ್ವೈಸರ್. ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲೇ ಅವರು ಕೂತ್ಕೊಳ್ಳೋದು. ಆ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಜಿತ್ ಅಂಜುಮನ್ ಅವರು ತಮ್ಮ ಚಾನಲ್ನಲ್ಲಿ ಇವತ್ತು ವಿವರವಾಗಿ ಹೇಳಿದ್ದಾರೆ. ಜೊತೆಗೆ ರಾಜ್ದೀಪ್ ಸರ್ದೇಸಾಯಿ ಪ್ರತಿ ಎಲೆಕ್ಷನ್ ನಂತರ ಒಂದು ಬುಕ್ ಬರೀತಾರೆ. ಆ ಎಲೆಕ್ಷನ್ನಲ್ಲಿ ಏನು ಆಯಿತು ಅನ್ನೋದ್ರ ಬಗ್ಗೆ. ಅದೇ ರೀತಿ 2024 ಲೋಕಸಭಾ ಚುನಾವಣೆಗಳು ಮುಗಿದ ತಕ್ಷಣ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ದ ಎಲೆಕ್ಷನ್ ದಟ್ ಸರ್ಪ್ರೈಸ್ಡ್ ಇಂಡಿಯಾ 2024. ಇಂಡಿಯಾವನ್ನೇ ಒಂದು ರೀತಿ ಸರ್ಪ್ರೈಸ್ ಮಾಡಿದಂತಹ ಎಲೆಕ್ಷನ್ ಅಂತ ಅದಕ್ಕೆ ಟೈಟ್ಲ್ ಕೊಟ್ಟಿದ್ದಾರೆ ರಾಜ್ದೀಪ್ ಸರ್ದೇಸಾಯಿ. ಆ ಪುಸ್ತಕದಲ್ಲಿ ಒಂದು ಭಾಗವನ್ನು ಈ ಹಿರೇನ್ ಜೋಶಿ ಅನ್ನುವ ವ್ಯಕ್ತಿಯ ಕುರಿತಾಗಿ ಬರೆದಿದ್ದಾರೆ, ವಿವರವಾಗಿ ಬರೆದಿದ್ದಾರೆ. ಹಿರೇನ್ ಜೋಶಿ ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಯಾರಾದರೂ ಬರೆದರೂ ಮಾತನಾಡಿದರೂ ಅವರಿಗೆ ಅಪಾಯ ಇದೆ ಅನ್ನುವ ಮಟ್ಟಕ್ಕೆ ಆ ವ್ಯಕ್ತಿಯ ಬಗ್ಗೆ ಎಲ್ಲರಿಗೂ ಭಯ ಇದೆ. ಯಾಕೆಂದರೆ ಮೀಡಿಯಾ ಚಾನಲ್ಗಳ ಓನರ್ಗಳಿಂದ ಹಿಡಿದು ಎಡಿಟರ್ಗಳವರೆಗೆ, ಓನರಿಂದ ಹಿಡಿದು ಎಡಿಟರ್ವರೆಗೆ ಹಿರೇನ್ ಜೋಶಿ ಫೋನ್ ಬರ್ತಾ ಇದೆ ಅಂದರೆ ಗಡ ನಡುಗ್ತಾರೆ. ಕೆಟ್ಟ ಪದಗಳಲ್ಲೇ ಬೈದು ಏನು ಮಾಡಿದ್ದೀರಿ, ನಾನು ಹೇಳಿದ್ದು ಮಾತ್ರ ಮಾಡಬೇಕು ಅಂತ ಹೇಳುವಂತಹದ್ದು ಹಿರೇನ್ ಜೋಶಿಯ ಮನಸ್ಥಿತಿ ಮತ್ತು ಆತನ ಪವರ್ ಸಹ. ಯಾಕಂದರೆ ನರೇಂದ್ರ ಮೋದಿ ಎಲ್ಲೇ ಹೋದರೂ, ಯಾರ ಕಾಂಟ್ಯಾಕ್ಟಲ್ಲೂ ಇರದೇ ಹೋದರೂ ಸರಿ, ಹಿರೇನ್ ಜೋಶಿ ಕಾಂಟ್ಯಾಕ್ಟಲ್ಲಿ ಮಾತ್ರ ಇದ್ದೇ ಇರ್ತಾರೆ. ಪ್ರತಿಯೊಂದು ಚಾನಲ್, ಯಾವೆಲ್ಲ ಚಾನಲ್ಗಳು ಗೋಧಿ ಮಾಧ್ಯಮಗಳಾಗಿದ್ದಾವೆ ಇವತ್ತು, ಆ ಎಲ್ಲ ಚಾನಲ್ಗಳಲ್ಲಿ ಯಾವ ವಿಚಾರದ ಬಗ್ಗೆ ಡಿಬೇಟ್ ಆಗಬೇಕು, ಯಾವ ಟೈಟಲ್ ಕೊಡಬೇಕು, ಯಾರು ಡಿಬೇಟನ್ನು ನಿರ್ವಹಿಸಬೇಕು, ಯಾವ ಸಮಯದಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಬೇಕು ಅನ್ನೋದರಿಂದ ಹಿಡಿದು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದರವರೆಗೆ ಅವರೇ ನಿರ್ಧಾರ ಮಾಡೋದು, ಹಿರೇನ್ ಜೋಶಿನೇ ನಿರ್ಧಾರ ಮಾಡೋದು ಅಂತ ಅಜಿತ್ ಅಂಜುಮ್ ಇವತ್ತು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ದಾರೆ. ಮತ್ತು ಅದಕ್ಕೆ ನನ್ನಲ್ಲಿ ಸಾಕ್ಷಿಗಳಿದೆ ಅಂತ ಸಹ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಂತಹ ಸಾಕಷ್ಟು ಇಂಟರ್ವ್ಯೂಗಳಿದಾವಲ್ಲ, ಸಂದರ್ಶನಗಳಿದಾವಲ್ಲ, ನರೇಂದ್ರ ಮೋದಿಯವರು ಕೊಟ್ಟಂತಹ ಸಂದರ್ಶನಗಳು, ಸುಮಾರು 80 ಸಂದರ್ಶನಗಳನ್ನು ಅವರು ಮಾಧ್ಯಮಗಳಿಗೆ ಕೊಟ್ಟರು. ಎಂತಹ ಮಾಧ್ಯಮಗಳಿಗೆ ಕೊಟ್ಟರು ಅಂದರೆ, ಯಾರು BJPಯ ಪರವಾಗಿದ್ದಾರೋ, ಯಾರು ನರೇಂದ್ರ ಮೋದಿ ಅವರನ್ನು ಗ್ರೇಟ್ ಮ್ಯಾನ್ ಅಂತ ಬಿಂಬಿಸೋದಕ್ಕೆ ಸಿದ್ಧ ಇದ್ದಾರೋ ಅಂಥವರಿಗೆ ಮಾತ್ರ ಕೊಡೋದು. ಆ ಪಟ್ಟಿಯನ್ನು ಇಟ್ಕೊಂಡಿರೋದು ಹಿರೇನ್ ಜೋಶಿ. ಆ ಪ್ರಶ್ನೆಗಳನ್ನು ಮೊದಲೇ ಬರ್ಕೊಡೋದು ಹಿರೇನ್ ಜೋಶಿ. ಆ ಪ್ರಶ್ನೆಗಳನ್ನೇ ಕೇಳಬೇಕು. ಹಿರೇನ್ ಜೋಶಿ ಹೇಳಿದ ವ್ಯಕ್ತಿಯಿಂದಲೇ ಇಂಟರ್ವ್ಯೂ ನಡೆಸಬೇಕು. ಹಿರೇನ್ ಜೋಶಿ ಹೇಳಿದ ಸಮಯಕ್ಕೆ, ಹಿರೇನ್ ಜೋಶಿ ಹೇಳಿದಷ್ಟು ಸಲ ಮಾಧ್ಯಮದಲ್ಲಿ ಅದು ಪ್ರಸಾರ ಆಗಬೇಕು. ಕೇವಲ ಮೋದಿದು ಮಾತ್ರ ಅಲ್ಲ, ಬೇರೆ ಲೀಡರ್ಗಳದ್ದು. ಅದ್ರ ಬಗ್ಗೆನೂ ಬರ್ತೀನಿ. ರಾಜ್ದೀಪ್ ಸರ್ದೇಸಾಯಿ ಏನು ಬರೆದಿದ್ದಾರೆ ಪುಸ್ತಕದಲ್ಲಿ ಅಂತ. ಅದಕ್ಕಿಂತ ಮೊದಲು ಹಿರೇನ್ ಜೋಶಿ ಪವರ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಎಲ್ಲವನ್ನೂ ನಿರ್ಧರಿಸೋದು ಹಿರೇನ್ ಜೋಶಿನೇ. ಸ್ವಲ್ಪ ಎಡವಟ್ಟಾದ್ರೂ ಇಮ್ಮಿಡಿಯೇಟಾಗಿ ಆ ಒಂದು ಚಾನಲ್ನ ಎಡಿಟರ್ಗೆ ಕಾಲ್ ಹೋಗುತ್ತೆ. ಎಡಿಟರ್ ಅಥವಾ ಸರಿಯಾಗಿ ಮಾತನಾಡೋದಿಲ್ಲ ಅಂದರೆ ಸೀದಾ ಓನರ್ಗೆ ಹೋಗುತ್ತೆ, ಮಾಲೀಕನಿಗೆ ಹೋಗುತ್ತೆ, ಆತನಿಗೆ ಗ್ರಹಚಾರ ಬಿಟ್ಟೋದಂಗೆ ಆಗತ್ತೆ. ಸೊ ಬೇರೆ ದಾರಿ ಇರಲ್ಲ ಅವರಿಗೆ, ಇವರು ಹೇಳದಂಗೆ ಮಾಡಬೇಕು. ಹಿರೇನ್ ಜೋಶಿ ಹೇಳಿದ್ದೇ ಅಂತಿಮ. ಇನ್ನು ಕೆಲವು
ಇಂಟರ್ವ್ಯೂಗಳ ಬಗ್ಗೆ ಹೇಳೋದಾದರೆ ಅಜಿತ್ ಅಂಜುಮ್ ಅವರು ಹೊರಗಾಕಿರುವಂತಹ ಸತ್ಯಾಂಶಗಳೇನು ಅಂದರೆ, ಕೆಲವು ಇಂಟರ್ವ್ಯೂಗಳನ್ನು, ಕೆಲವಲ್ಲ ಸಾಕಷ್ಟು ಇಂಟರ್ವ್ಯೂಗಳನ್ನು ಸ್ಟುಡಿಯೋಗಳಲ್ಲಿ ಮಾಡಿಲ್ಲ, ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲೇ ಮಾಡಿದ್ದಾರೆ. ಈ ಒಂದು ಹಿರೇನ್ ಜೋಶಿ ಯಾರನ್ನು ಕಳಿಸಿ ರಿಪೋರ್ಟರ್ನ ಅಂತ ಹೇಳಿದಾರೋ ಅದೇ ರಿಪೋರ್ಟರೇ ಬಂದು ಕೂತಿದ್ದಾರೆ. ಅವರು ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಬಳಸಲಾಗಿರುವಂತಹ ಕ್ಯಾಮರಾ, ಅದಕ್ಕೆ ಬಳಸಿರುವಂತಹ ಲೈಟ್ಸು, ಅದನ್ನು ಶೂಟ್ ಮಾಡಿದ ಕ್ಯಾಮ್ರಾಮ್ಯಾನ್, ಅಷ್ಟು ಮಾತ್ರ ಅಲ್ಲ, ಆ ಇಡೀ ಇಂಟರ್ವ್ಯೂವನ್ನು ಎಡಿಟ್ ಮಾಡಿದ್ದು ಸಹ ಪ್ರೈಮ್ ಮಿನಿಸ್ಟರ್ ಆಫೀಸಿನ ಸಿಬ್ಬಂದಿ, ಚಾನಲ್ನವರಲ್ಲ. ಪ್ರೈಮ್ ಮಿನಿಸ್ಟರ್ ಆಫೀಸಿನ ಸಿಬ್ಬಂದಿ ಅವರದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ, ಅವರದೇ ಲೈಟ್ಸ್ ಇಟ್ಟು, ಅವರೇ ಎಡಿಟ್ ಮಾಡಿ ಚಾನಲ್ಗೆ ಕೊಟ್ಟರೆ, ರೆಡಿಮೇಡ್ ಆ ಒಂದು ಸಿಡಿನ ಅಥವಾ ಪೆನ್ ಡ್ರೈವನ್ನು ಅವ್ರಿಗೆ ಕೊಟ್ಟರೆ ಅದನ್ನು ಹಿರೇನ್ ಜೋಶಿ ಹೇಳಿದ ಸಮಯಕ್ಕೆ ಹೇಳಿದಷ್ಟು ಸಾರಿ ಆ ಚಾನಲ್ನವರು ಬಾಯಿ ಮುಚ್ಚಿಕೊಂಡು ಪ್ರಸಾರ ಮಾಡಬೇಕು. ಬೇರೆ ಯಾವ ಮಾತು ಇಲ್ಲ. ಅಷ್ಟೇ ಅಲ್ಲ, ಬೇರೆ ನಾಯಕರಿದ್ದಾರಲ್ಲ, ಸರ್ದೇಸಾಯಿ ಅವರ ಬುಕ್ಕಲ್ಲಿ ಬರುತ್ತೆ, ಬೇರೆ ನಾಯಕರುಗಳು, ಫಾರ್ ಎಕ್ಸಾಂಪಲ್ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗೆ ಬಂದ ತಕ್ಷಣ ಅವ್ರದ್ದೊಂದು ಇಂಟರ್ವ್ಯೂ ಆಗಿತ್ತು. ಆ ಇಂಟರ್ವ್ಯೂ ಆಗಿದ್ದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಿರೇನ್ ಜೋಶಿಗೆ ಆ ಮಾಧ್ಯಮ ಕೊಟ್ಟಿರಲಿಲ್ವಂತೆ. ಅದಕ್ಕೆ ಹಿರೇನ್ ಜೋಶಿ ಕೆಂಡಾಮಂಡಲ ಆಗೋದ್ರಂತೆ. ಸೀದಾ ಎಡಿಟರಿಂದ ಓನರ್ಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದಿದ್ದು. ಈ ಇಂಟರ್ವ್ಯೂ ಹೇಗೆ ನಡೀತೋ, ಅದರ ಪ್ರೋಮೋ ಬರ್ತಾ ಇದೆ, ಟೈಮಿಂಗ್ಸು ಪ್ರೈಮ್ ಟೈಮಲ್ಲಿ ತೋರಿಸ್ತಾ ಇದ್ದೀರಾ, ಆ ಟೈಮಿಂಗ್ಸ್ ಕಟ್ ಮಾಡಿ ನಾಳೆ ಮಧ್ಯಾಹ್ನದ ಮೇಲೆ ಪ್ರೈಮ್ ಟೈಮ್ ಬಿಟ್ಟು ಬೇರೆ ಸಮಯದಲ್ಲಿ ಅದನ್ನು ಪ್ರಸಾರ ಮಾಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದ ನಾಯಕರ ಇಂಟರ್ವ್ಯೂಗಳನ್ನು ಪ್ರೈಮ್ ಟೈಮಲ್ಲಿ ಅಂದರೆ ರಾತ್ರಿ 8-9 ಗಂಟೆ ಸಮಯದಲ್ಲಿ ಪ್ರಸಾರ ಮಾಡಬಾರದು ಅಂತ ಕಟ್ಟಾಜ್ಞೆ. ಅಷ್ಟು ಮಾತ್ರ ಅಲ್ಲ, ಕೇಜ್ರಿವಾಲ್ ಒಂದು ಸಂದರ್ಶನ ಕೊಡಬೇಕು ಅಂತ ಉತ್ತರ ಪ್ರದೇಶಕ್ಕೆ ಹೋಗಿದ್ರೆ ಅಲ್ಲಿ ಹೋಟೆಲ್ ಬುಕ್ ಮಾಡಿದರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ, ಇಂಟರ್ವ್ಯೂ ಮಾಡೋದಕ್ಕೆ. ಆ ಹೋಟೆಲ್ನವರಿಗೆ ಫೋನ್ ಮಾಡಿ ಬೆದರಿಸಿ ಅದರ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿಸಿರ್ತಾರೆ. ಈ ಕಡೆ ಇಂಟರ್ವ್ಯೂ ಆದಮೇಲೆ ಸಹ ಚಾನಲ್ನವರು ಒಂದೇ ಸಲ ಪ್ರಸಾರ ಮಾಡಬೇಕು ಅಥವಾ ಪ್ರೈಮ್ ಟೈಮ್ ಅಲ್ಲದ ಸಮಯದಲ್ಲಿ ಯಾರು ನೋಡ್ತಿರಲ್ವ ಟಿ ವಿಯನ್ನು, ಆ ಟೈಮಲ್ಲಿ ಮಾತ್ರ ಪ್ರಸಾರ ಮಾಡಬೇಕು. ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ, ಮೊದಲೇ ಪ್ರೋಮೋ ಬಿಡೋದು ಎಂಥದ್ದು ನಡಿಬಾರ್ದು, ದಿಢೀರಂತ ಹಾಕಿ ತೆಗೆದುಬಿಡಿ ಅಷ್ಟೇ, ಅದು ಬಿಟ್ಟರೆ ಬೇರೆ ರೀತಿಯಲ್ಲಿ ಬಿಂಬಿಸಬಾರ್ದು ಅನ್ನುವಂಥದ್ದು. ಇನ್ನು ಯಾವ ಕ್ವಶನ್ಸ್ ಕೇಳ್ತೀವಿ ಅನ್ನೋದ್ರ ಬಗ್ಗೆ ಹಿರೇನ್ ಜೋಶಿನೇ ಫೈನಲ್ ಥಾಟ್. ಯಾವ ವಿಚಾರದ ಬಗ್ಗೆ ಡಿಬೇಟ್ ನಡಿಬೇಕು ಅನ್ನೋದ್ರ ಬಗ್ಗೆ ಫೈನಲ್ ಡಿಸಿಷನ್ ಹಿರೇನ್ ಜೋಶಿನೇ ಮಾಡೋದಂತೆ. ಎಂತಹ ಕ್ವಶನ್ಸ್ ಕೇಳಬೇಕು ಅಂತಹದ್ದೇ ಕೇಳಬೇಕು, ಇಂಥವರೇ ಇಂಟರ್ವ್ಯೂ ಮಾಡಬೇಕು. ಹಾಗಾಗಿ 80ಕ್ಕೂ ಹೆಚ್ಚು ಇಂಟರ್ವ್ಯೂಗಳನ್ನು ಕೊಟ್ಟರು ಸಹ ಒಂದೇ ಒಂದು ಪ್ರಶ್ನೆ ಸಹ ಮಣಿಪುರದ ಬಗ್ಗೆ ಯಾವ ಪತ್ರಕರ್ತರು ಮೋದಿ ಅವರಿಂದ ಕೇಳಲಿಲ್ಲ. ಚೈನಾದವರು ಭಾರತದ ಭೂಮಿಯನ್ನು ಆಕ್ರಮಿಸಿಕೊಂಡಿರೋದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆಯೂ ಬರಲಿಲ್ಲ. ಕೋವಿಡ್ ನಿರ್ವಹಣೆ ಬಗ್ಗೆ ಒಂದೇ ಒಂದು ಪ್ರಶ್ನೆಯೂ ಬರಲಿಲ್ಲ. ಕೇವಲ ಮೋದಿಯವರನ್ನು ಹೊಗಳುವಂತಹ ಅಥವಾ ಅವರನ್ನು ಹೀರೋ ಮಾಡೋ ಥರ ಏನು ಅವರನ್ನು ದೊಡ್ಡ ಮಟ್ಟದಲ್ಲಿ ಮನುಷ್ಯನನ್ನು ಮೀರಿದ ಶಕ್ತಿ ಅಂತ ತೋರಿಸ್ಬೇಕು, ಅಂತಹ ಪ್ರಶ್ನೆಗಳು, ಅಂತಹ ವಿಚಾರಗಳನ್ನು ಮಾತ್ರ ಚರ್ಚೆಗೆ ತರಬೇಕು. ಚಾಕ್ಲೇಟಿ ಕ್ವಶನ್ಗಳು ಮಾತ್ರ ಅಲ್ಲಿ ಬರಬೇಕು ಅಷ್ಟೇ. ಅಪ್ಪಿ ತಪ್ಪಿ ಅದಾನಿ ಬಗ್ಗೆ ಮಾತ್ರ ಒಂದೇ ಒಂದು ಕ್ವಶನ್ ಬಂದಿತ್ತು. ಅದಕ್ಕೆ ಸಣ್ಣದಾಗಿ ಮೋದಿ ಉತ್ತರಿಸಿದ ನಂತರ ಅದಕ್ಕೆ ಕೌಂಟರ್ ಕ್ವಶನ್ ಬರಲೇ ಇಲ್ಲ. ಇದೆಲ್ಲಕ್ಕೂ ಕಾರಣ ಹಿರೇನ್ ಜೋಶಿ. ಯಾಕಂದರೆ ಎಡಿಟಿಂಗೇ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಹಿರೇನ್ ಜೋಶಿ ನೇತೃತ್ವದಲ್ಲಿ ನಡೆಯುತ್ತೆ ಅಥವಾ ಅವರ ನಿಗಾ ಇದರಲ್ಲಿ ನಡೆಯುತ್ತೆ, ಸೂಪರ್ವಿಷನಲ್ಲಿ ನಡೆಯುತ್ತೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೋದು. ಟಿ ವಿ ಚಾನಲ್ಗಳಲ್ಲಿ ಏನು ಬರಬೇಕು ಅನ್ನೋದು BJPಗೆ ಬಿಟ್ಟಿದ್ದು, ಏನು ಬರಬೇಕು ಅನ್ನೋದು BJPಯ IT ಸೆಲ್ಗೆ ಬಿಟ್ಟಿದ್ದು, ಏನು ಬರಬೇಕು ಅನ್ನೋದು ಹಿರೇನ್ ಜೋಶಿಗೆ ಬಿಟ್ಟಿದ್ದು. ಅದು ಬಿಟ್ಟರೆ ಬೇರೆ ಮಾತೇ ಇಲ್ಲ, ಬೇರೆ ಏನೂ ಬರೋ ಹಾಗಿಲ್ಲ. ಇನ್ನು ಸರ್ದೇಸಾಯಿ ಇನ್ನೊಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಮಾಧ್ಯಮಗಳ ಎಲ್ಲ ಎಡಿಟರ್ಗಳು, ಓನರ್ಗಳದ ಒಂದು ಗ್ರೂಪ್ ಮಾಡಿಟ್ಕೊಂಡಿದ್ದಾರೆ ಅಂತ ಹಿರೇನ್ ಜೋಶಿ.
ಆ ಗ್ರೂಪ್ನಲ್ಲೇ ನೇರವಾಗಿ ಅವರಿಗೆ ಬೈಗುಳ ಹೋಗುತ್ತಂತೆ ಏನಾದರೂ ಎಡವಟ್ಟಾದರೆ. ಮೋದಿ ಅವರ ಬಗ್ಗೆ ಏನು ಮಾಡಬೇಕು, ಎಷ್ಟು ಬರಬೇಕು, ಏನು ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಎಲ್ಲ ನಾನು ಹೇಳ್ದಂಗೆ ನಡಿಬೇಕು. ಅದನ್ನು ಅಪ್ಪಿ ತಪ್ಪಿ 1 ಇಂಚ್ ಈ ಕಡೆ ಹೋದರೆ, 1 ನಿಮಿಷ ಈ ಕಡೆ ಹೋದರೆ ಅವ್ರಿಗೆ ಬೈಗುಳದ ಪಟ್ಟಿನೇ ಬರುತ್ತೆ, ನೇರವಾಗಿ ಬೈಗುಳ. ಅದರ ಜೊತೆಗೆ ಯಾರು ಮೋದಿಯ ವಿಚಾರವಾಗಿ ಒಂದಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತಾರೋ ಅಥವಾ ಮೋದಿಯನ್ನು ಟೀಕೆ ಮಾಡುವ ರೀತಿಯಲ್ಲಿ, ರಾಜಸ್ಥಾನದಲ್ಲಿ ನರೇಂದ್ರ ಮೋದಿ ಅವರು ಹೋದಾಗ ತಾಳಿಯ ಬಗ್ಗೆ, ತಾಳಿ ಕಿತ್ಕೊಳ್ತಾರೆ, ಭೂಮಿ ಕಿತ್ಕೊಳ್ತಾರೆ ಅಂತೆಲ್ಲ ಹೇಳಿದ್ರ ಬಗ್ಗೆ ಒಂದು ಮಾಧ್ಯಮದ ಪತ್ರಕರ್ತ ಅದನ್ನು ಸ್ವಲ್ಪ ಟೀಕೆ ಮಾಡೋ ಹಾಗೆ ಸುದ್ದಿ ಪ್ರಸಾರ ಮಾಡಿದ್ರಂತೆ. ಅದಕ್ಕೆ ಎಡಿಟರ್ಗೆ ಫೋನ್ ಮಾಡಿ ಮಾತಾಡಿ ಆ ಒಂದು ಪತ್ರಕರ್ತನನ್ನು ಯಾವುದೇ ಎಲೆಕ್ಷನ್ ರ್ಯಾಲಿಗಳನ್ನು ಕವರ್ ಮಾಡಿದ ಹಾಗೆ ಕೆಲಸದಿಂದ ದೂರ ಇಟ್ಟಿದ್ರು, ಎಲೆಕ್ಷನ್ ಮುಗಿಯೋವರೆಗೂ ದೂರ ಇಟ್ಟಿದ್ರು. ಇದಿಷ್ಟೇ ಅಲ್ಲ, ಈ ಹಿಂದೆಯೂ ಸಹ ಅದರಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ರಾಜ್ದೀಪ್ ಸರ್ದೇಸಾಯಿ ಕೊಡ್ತಾರೆ. ಎಷ್ಟೋ ಚಾನಲ್ಗಳಲ್ಲಿ, ಅದರಲ್ಲೂ ಟೈಮ್ಸ್ ನೌನ ದ ಎಕನಾಮಿಕ್ ಟೈಮ್ಸಲ್ಲಿ ಮೋದಿಯ ವಿರುದ್ಧವಾಗಿ ಒಂದಷ್ಟು ಬರವಣಿಗೆಯನ್ನು ಒಬ್ಬರು ಲೇಡಿ ಪತ್ರಕರ್ತೆ ಬರೆದಿದ್ದಕ್ಕೆ ಆಕೆಗೆ ಎಷ್ಟು ಮಾನಸಿಕ ಕಿರುಕುಳ ಕೊಡಲಾಯಿತು ಅಥವಾ ವೃತ್ತಿ ವಿಚಾರವಾಗಿ ಎಷ್ಟು ಕಿರುಕುಳ ಕೊಡಲಾಯಿತು ಅಂದರೆ ಆಕೆ ಕೊನೆಗೆ ಸೋಲೊಪ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಯಿತು ಅಂತೆ. ಇಷ್ಟು ವಿಚಾರಗಳು ಆ ಬುಕ್ಕಲ್ಲಿದೆ. ದ ಎಲೆಕ್ಷನ್ ದಟ್ ಸರ್ಪ್ರೈಸ್ಡ್ ಇಂಡಿಯಾ ಇನ್ 2024, ರಾಜ್ದೀಪ್ ಸರ್ದೇಸಾಯಿ ಬರೆದಿರುವಂತಹ ಪುಸ್ತಕ. ಸೊ ಇದು ಅವತ್ತು ಹಿಟ್ಲರ್ನ ಗೋಬೆಲ್ಸ್ ಏನಿದ್ದ ಅದೇ ರೀತಿ ಒಬ್ಬ ವ್ಯಕ್ತಿ ಭಾರತದಲ್ಲಿ ಎಲ್ಲ ಮಾಧ್ಯಮಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ತಾನು ಹೇಳಿದ್ದೇ ನಡೀಬೇಕು, ಮೋದಿ ಅವರನ್ನು ದೇವರು ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಬೇಕು. ಅದನ್ನು ಬಿಟ್ಟು 1 ಇಂಚ್ ಆ ಕಡೆ ಈ ಕಡೆ ಹೋದರೆ ಆ ಚಾನಲ್ಗೆ ಗ್ರಹಚಾರ, ಆ ಸಿಬ್ಬಂದಿಗೆ ಗ್ರಹಚಾರ, ಆ ಚಾನಲ್ ಇರುತ್ತೋ ಹೋಗುತ್ತೋ ಹೇಳಕ್ಕೆ ಬರಲ್ಲ. ಸೊ ಇದು ಇವತ್ತಿನ ವಿಶೇಷ, ಮೋದಿಯ ಗೋಬೆಲ್ಸ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.